ಮಧ್ಯಪ್ರಾಚ್ಯದಲ್ಲಿ 28ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ಗೆ ಮತ್ತೊಮ್ಮೆ ಟ್ರಂಪ್ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 6ರ ತನಕ ಡೆಡ್ ಲೈನ್ ಅನ್ನ ಟ್ರಂಪ್ ಕೊಟ್ಟಿದ್ದಾರೆ. ಇಲ್ಲಿ ಅಮೆರಿಕಾನು 15 ಕಂಡೀಷನ್ಸ್ ಅನ್ನ ಹಾಕಿದೆ, ಇರಾನ್ ಕೂಡ ಕಂಡೀಷನ್ಸ್ ಅನ್ನ ಹಾಕಿದೆ. ಇನ್ನೊಂದು ಕಡೆ ಟ್ರಂಪ್ ಹೇಳಿರುವಂತ ಮಾತಿಗೆ ಇರಾನ್ ಅಲ್ಲಗಳಿತಾ ಇದೆ ಕೆಲವೊಂದು ವಿಷಯವಾಗಿ. ಹಾಗಾಗಿ ಇಲ್ಲಿ ಕದನ ವಿರಾಮ ಯಾರಿಂದ ನಡೆಯುತ್ತೆ, ಯಾರು ಮಧ್ಯಸ್ಥಿಕೆ ವಹಿಸ್ತಾರೆ ಅನ್ನೋ ಚರ್ಚೆಗಳ ಮಧ್ಯದಲ್ಲೇ ಈ ಮಹಾಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು 28ನೇ ದಿವಸ ದಾಳಿ ಪ್ರತಿ ದಾಳಿ ಮುಂದುವರೆದಿದೆ. ಇನ್ನು ಟ್ರಂಪ್ 12 ದಿನಗಳ ಕಾಲ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇಂಧನ ಸೌಕರ್ಯ, ವಿದ್ಯುತ್ ಸ್ಥಾವರವನ್ನ ಟಾರ್ಗೆಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಶೀಘ್ರವೇ ಕದನ ವಿರಾಮ ಘೋಷಣೆ ಮಾಡಬೇಕು, ಎಲ್ಲಾ ದೇಶಗಳಿಗೂ ಹರ್ಮುಜ್ ಓಪನ್ ಮಾಡಿ ಇರಾನ್ ಸರ್ವಾಧಿಕಾರಿ ಮೊಜತಾಬಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಟ್ರಂಪ್ ದಿನ ಕಳೆದಂಗೆ ಒಂದೊಂದು ವಿಷಯವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಕೂಡ ಇರಾನ್ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಈಗ ಟ್ರಂಪ್ ವಾರ್ನಿಂಗ್ ಕೊಟ್ಟಿದಾರಲ್ಲ, ಅದಕ್ಕೂ ಕೂಡ ಇರಾನ್ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಯಾವುದೇ ನಿರ್ಧಾರವನ್ನ ಇದುವರೆಗೂ ಇರಾನ್ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಏಪ್ರಿಲ್ 6ರವರೆಗೆ ಡೆಡ್ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಟ್ರಂಪ್. ಆದರೆ ಈ ವಿಷಯವಾಗಿ ಇರಾನ್ ಯಾವುದೇ ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿಲ್ಲ. ರಾತ್ರಿ 8 ಗಂಟೆ ತನಕ ಏಪ್ರಿಲ್ 6ನೇ ತಾರೀಕು ಡೆಡ್ ಲೈನ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. ಅಷ್ಟರ ಒಳಗೆ ರಾಜಿ ಬಗ್ಗೆ ಅಥವಾ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಈ ಪ್ರಮುಖ ಕೇಂದ್ರಗಳ ಮೇಲೆ ನಾವು ಟಾರ್ಗೆಟ್ ಮಾಡಲ್ಲ, ದಾಳಿ ಮಾಡಲ್ಲ ಅಂತಾನೂ ಹೇಳಿದ್ದಾರೆ. ಬಟ್ ಅದಾದ್ಮೇಲೆ ನರಕ ತೋರಿಸ್ತೀವಿ ಅಂತ ಏನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೆಯುತ್ತಾ ಅಂತ ಹೇಳಿ ಕುತೂಹಲ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದ್ ಕಡೆ ಯುದ್ಧ ನಡೀತಾ ಇದ್ರೆ ಅದರ ಎಫೆಕ್ಟ್ ಜಾಗತಿಕವಾಗಿ ತಡ್ತಾ ಇದೆ. ನಮ್ಮ ದೇಶದ ಮೇಲೂ ಕೂಡ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಸಂಕಷ್ಟ ಎದುರಾಗಿದೆ. ಕೆಲ ಕಂಪನಿಗಳಿಂದ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಸಿಎಂಗಳ ಜೊತೆಯಲ್ಲಿ ಪ್ರಧಾನಿ ಮೋದಿ ಸಭೆಯನ್ನ ಕರೆದಿದ್ದಾರೆ. ಪ್ರಧಾನಿ ನೇತೃತ್ವದ ಸಭೆಗೆ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಗೈರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಇದೆ. ಅವ್ರ ಬದಲಾಗಿ ಆಹಾರ ಸಚಿವ KH ಮುನಿಯಪ್ಪ ಅವರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಈಗ ತೈಲ ಅಭಾವ ಉಂಟಾಗಿದೆ, ಕೆಲವೊಂದು ವದಂತಿಗಳ ಹಬ್ಬಿದೆ. ಕೇಂದ್ರ ಸರ್ಕಾರ ಪದೇ ಪದೇ ಸ್ಪಷ್ಟನೆ ಕೊಡ್ತಾ ಇದೆ, ನಮ್ಮ ದೇಶದ ಜನ ಆತಂಕಕ್ಕೆ ಒಳಗಾಗೋದು ಬೇಡ, ಸರ್ಕಾರ ಈ ನಿಟ್ಟಿನಲ್ಲಿ ತುರ್ತಾಗಿ ಕ್ರಮಗಳೇನು ಬೇಕು ಮತ್ತೆ ಪರ್ಯಾಯ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದೆ. ಹಾಗಾಗಿ ಜನ ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳಿದ್ರು ಕೂಡ ಜನ ಒಂದು ಕಡೆ ಪೆಟ್ರೋಲ್ ಬಂಕ್ಗೆ ಅಭಾವ ಆಗುತ್ತೆ ಅಂತ ಮುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಿಗ್ಗೆ 5 ಗಂಟೆಯಿಂದನೂ ಕ್ಯೂ ನಿಂತುಕೊಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇವತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ, ಅದರ ಎಫೆಕ್ಟ್ ಇನ್ನೂ ಮುಂದುವರೆದಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಿಎಂಗಳ ಜೊತೆಯಲ್ಲಿ ನರೇಂದ್ರ ಮೋದಿ ಅವರ ಸಭೆ. ಸಹಜವಾಗಿ ಕುತೂಹಲ ಇದೆ, ಏನು ಪ್ಯಾನಿಕ್ ಆಗಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದ್ರು ಕೂಡ ಕೊರೋನಾದಲ್ಲಿ ನಾವೊಂದು ಕೆಲವೊಂದು ಗೈಡ್ಲೈನ್ಸ್ ಏನು ಫಾಲೋ ಮಾಡಿದ್ವಿ ಅದನ್ನು ಫಾಲೋ ಮಾಡಬೇಕಾದಂತ ಸ್ಥಿತಿ ಈಗ ಬಂದಿದೆಯಾ ದೇಶಕ್ಕೆ? ಖಂಡಿತ ಶರ್ಮಿತಾ, ಇವತ್ತಿನ ಸಭೆಯಲ್ಲಿ ಅದಕ್ಕೆ ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಸಿಗುವಂತ ಸಾಧ್ಯತೆಗಳು ದಟ್ಟಾಗ್ತಾ ಇರುವಂತದ್ದು. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಏನಿದೆ, ಯುದ್ಧಕ್ಕೆ ಇದೀಗ ಒಂದು ಅಂತ್ಯ ಆಡೋದಕ್ಕೆ ಎಲ್ಲಾ ಕಡೆಯಿಂದಲೂ ಕೂಡ ಪ್ರಯತ್ನ ನಡೀತಾ ಇದೆ. ಇದರ ಒಂದು ಇಂಪ್ಯಾಕ್ಟ್ ಏನಿದೆ ಇದು ನಮ್ಮ ದೇಶದ ಮೇಲೂ ಕೂಡ ಬಿದ್ದಿರುವಂತದ್ದು. ಮುಖ್ಯವಾಗಿ ಗ್ಯಾಸ್ ಅಭಾವ ಯಾವ ರೀತಿಯಾಗಿ ಇಡೀ ದೇಶದಲ್ಲಿ ಉಲ್ಬಣಗೊಂಡಿದೆ ಅನ್ನುವಂಥದ್ದನ್ನ ಪ್ರತಿದಿನ ನೋಡ್ತಾ ಇದ್ದೇವೆ. ಇತ್ತೀಚೆಗೆ 2-3 ದಿನಗಳಲ್ಲಿ ತೈಲ ಬೆಲೆಯೂ ಕೂಡ ಏರಿಕೆ ಆಗಿರುವಂತದ್ದು ಜನಸಾಮಾನ್ಯರನ್ನ ಮತ್ತಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಎಲ್ಲಾ ವಿಚಾರಗಳನ್ನ ಅವಲೋಕನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಒಂದು ಮಹತ್ವದ ಸಭೆಯನ್ನ ಮಾಡ್ತಾರೆ. ವರ್ಚುವಲ್ ಮೂಲಕ ಈ ಸಭೆ ಇರುತ್ತೆ. ಇದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಬೇಕು ಪ್ರೋಟೋಕಾಲ್ ಪ್ರಕಾರ. ಆದ್ರೆ ಅವರು ಇವತ್ತು ಗೈರಾಗುವಂತ ಸಾಧ್ಯತೆ ಇದೆ. ಅವರ ಬದಲಿಗೆ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಹಾಜರಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೆ ಈ ಒಂದು ಸಭೆ ಯಾವ ಕಾರಣಕ್ಕಾಗಿ ಮುಖ್ಯ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಮುಖ್ಯವಾಗಿ ಇತ್ತೀಚೆಗೆ ಆ ಸದನದಲ್ಲೂ ಕೂಡ ಒಂದು ಮಾತನ್ನ ಪ್ರಧಾನಿ ಮೋದಿ ಅವರು ಉಲ್ಲೇಖ ಮಾಡಿದ್ರು. ನಾವು ಮುಂದಿನ ಕೆಲವು ದಿನಗಳ ಕಾಲ ಕೋವಿಡ್ ರೀತಿಯಲ್ಲಿ ಯಾವ ಪರಿಸ್ಥಿತಿಯನ್ನ ನಾವು ಹೆಂಗೆ ನಿಭಾಯಿಸಿದ್ವೋ ಅದೇ
ಅದೇ ರೀತಿಯಾಗಿರುವಂತಹ ಮನಸ್ಥಿತಿಯೊಂದಿಗೆ ನಿಭಾಯಿಸುವುದಕ್ಕೆ ದೇಶದಲ್ಲಿರುವ ದೇಶವಾಸಿಗಳು ಸಿದ್ಧರಾಗಬೇಕು ಅನ್ನುವಂತ ಒಂದು ಕಿವಿ ಮಾತನ್ನ ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಅಂದ್ರೆ ಈ ಒಂದು ಮಾತು ಕೇವಲ ಒಂದು ಮಾತಾಗಿ ಉಳಿಯದೆ ಅದರ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆಗಳು, ಮಹತ್ವದ ನಿರ್ಧಾರಗಳು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತಾ ಇವತ್ತಿನ ಸಭೆಯ ಬಳಿಕ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದ್ ಕಡೆಯಿಂದ ಕಮರ್ಷಿಯಲ್ ಗ್ಯಾಸ್ ಅಭಾವ ಆಗ್ತಾ ಇದೆ, ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಖಾಸಗಿ ತೈಲ ಕಂಪನಿಗಳು ಅವರಿಗೆ ಇಷ್ಟ ಬಂದಿರುವಂತ ರೀತಿಯಲ್ಲಿ ತೈಲ ಬೆಲೆಯನ್ನ ಏರಿಕೆ ಮಾಡ್ತಾ ಇರುವಂತದ್ದು. ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ 2 ರಿಂದ 3 ರೂಪಾಯಿ ಏರಿಕೆ ಆಗಿದೆ. ನಿನ್ನೆ ಅಷ್ಟೇ ನಯರಾ ಎನರ್ಜಿ ಬಂಕ್ಗಳಲ್ಲಿ 5 ರೂಪಾಯಿ ಪೆಟ್ರೋಲ್ಗೆ ಏರಿಕೆ ಆದರೆ ಡೀಸೆಲ್ಗೆ 3 ರೂಪಾಯಿ ಏರಿಕೆ ಆಗಿದೆ. ಜೊತೆಗೆ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಸಾಮಾನ್ಯ ಎಂಬಂತ ರೀತಿಯಲ್ಲಿ ಕಂಡು ಬರುವಂತಹ ದೃಶ್ಯಗಳು. ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಜನರು ಗ್ಯಾಸ್ ಬುಕ್ ಮಾಡೋದಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಆ ಗ್ಯಾಸ್ಗಳನ್ನ ಬುಕ್ ಮಾಡ್ಕೊಳ್ತಾ ಇರುವಂತದ್ದು. ಈ ಒಂದು ದೃಶ್ಯ ಏನಿದ್ದು ಕೋವಿಡ್ ಕಾಲದಲ್ಲಿ ಆ ಕೋವಿಡ್ ಅನ್ನ ನೆನಪಿಸುವಂತ ರೀತಿಯಲ್ಲಿರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ. ಜೊತೆಗೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿರುವಂತದ್ದು, ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮವನ್ನೇ ನಂಬಿಕೊಂಡು ಜೀವನ ಮಾಡ್ತಿರುವಂತಹ ತರಕಾರಿ ವ್ಯಾಪಾರಿಗಳಾಗಬಹುದು ಅಥವಾ ಹೋಟೆಲ್ ಸಿಬ್ಬಂದಿಗಳಾಗಬಹುದು ಅಥವಾ ಆ ಕೆಲಸ ಕಾರ್ಯಕ್ಕೆ ಬರುವಂತ ಸಾರ್ವಜನಿಕರು ಮಧ್ಯಾಹ್ನದ ಊಟಕ್ಕೋ ಸಂಜೆ ತಿಂಡಿಗೋ ಅಥವಾ ರಾತ್ರಿ ಊಟಕ್ಕೋ ಹೋಟೆಲ್ಗಳನ್ನೇ ಅವಲಂಬಿತರಾಗಿರ್ತಾರೆ. ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. ಇದರ ಜೊತೆಗೆ ಆಯಾ ರಾಜ್ಯಗಳಲ್ಲೂ ಕೂಡ ಒಂದು 20,000 ಸಿಲಿಂಡರ್ ಅಥವಾ 20% ಸಿಲಿಂಡರ್ ಏನು ಕೇಂದ್ರ ಸರ್ಕಾರದಿಂದ ಪೂರೈಕೆ ಆಗ್ತಾ ಐತೆ ಅದರ ಒಂದು ಸಮರ್ಪಕವಾಗಿರುವಂತಹ ಹಂಚಿಕೆಯೂ ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳು, ಆ ಸಮಸ್ಯೆಗಳು ಕೂಡ ಉಲ್ಬಣಗೊಂಡಿರುವಂತದ್ದು. ಇವೆಲ್ಲವನ್ನು ಕೂಡ ಹತೋಟಿಗೆ ತರಬೇಕು. ಹತೋಟಿಗೆ ತಂದು ಸಮರ್ಪಕವಾಗಿ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಸಮಸ್ಯೆ ಆಗದೇ ಇರುವಂತಹ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಮುಖ್ಯವಾಗಿರುವಂತದ್ದು. ಆಮೇಲೆ ಇವತ್ತಿನ ಸಭೆಯಲ್ಲಿ ಇನ್ನೊಂದು ವಿಚಾರ ಚರ್ಚೆ ಆಗುವಂತ ಒಂದು ನಿರೀಕ್ಷೆ ಇಟ್ಕೋಬಹುದು ನಾವೆಲ್ಲರೂ ಕೂಡ. ನೀವು ಒಂದು ಗ್ಯಾಸ್ ಈಗಾಗಲೇ 21 ದಿನ ಇದ್ದದನ್ನ 25 ದಿನಕ್ಕೆ ಗ್ಯಾಸ್ನ ಬಳಕೆ ಮಾಡೋದಕ್ಕೆ ಒಂದು ಕೇಂದ್ರ ಸರ್ಕಾರ ಒಂದು ಸಮಯ ಅವಧಿಯನ್ನ ನಿಗದಿ ಮಾಡಿದೆ. ಅದನ್ನ ಯಾರೂ ಕೂಡ ತಪ್ಪಿಸಬಾರದು ಅನ್ನುವಂತ ಒಂದು ಕಿವಿ ಮಾತನ್ನ ಖುದ್ದು ಪ್ರಧಾನಿಯವರೇ ದೇಶವಾಸಿಗಳಿಗೆ ಹೇಳುವಂತ ಸಾಧ್ಯತೆ ಇರ್ತಿದೆ. ಮತ್ತೆ ತೈಲ ಬೆಲೆಯೂ ಕೂಡ ಏರಿಕೆ ಆಗಿದೆ. ಕೇವಲ ತೈಲ ಬೆಲೆ ಏರಿಕೆ ಆಗಿದ್ದು ಮಾತ್ರ ಅಲ್ಲ, ನಮಗೆ ಆಮದಾಗ್ತಾ ಇರುವಂತಹ ಕಚ್ಚಾ ತೈಲವೂ ಕೂಡ ಶಾರ್ಟೇಜ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಕನಿಷ್ಠ ಅದರ ಬಳಕೆಯನ್ನ ಮಿತಿಗೊಳಿಸಿ ಅನ್ನುವಂತ ಒಂದು ಕಿವಿ ಮಾತನ್ನು ಕೂಡ ದೇಶವಾಸಿಗಳಿಗೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು. ಆಶಿಕ್ ಮೂಲಕ ಏನಾಗುತ್ತೆ ನೋಡೋಣ ಸಭೆಯಲ್ಲಿ. ಥ್ಯಾಂಕ್ ಯು ಈಶ್ವರನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮುಂದಿನ ಸುದ್ದಿ, ಗುಜರಿ ಅಂಗಡಿಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ನಾಶವಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಕೂಸೇಗೌಡ ಹುಂಡಿ ಬಳಿಯಲ್ಲಿ ನಡೆದಿದೆ. ಗುಜರಿಯಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಟ್ಟನೆಯ ಹೊಗೆ ಆವರಿಸಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸಲು ಮುಂದಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮುಗಿಲೆತ್ತರಕ್ಕೆ ಆ ಹೊಗೆ ಮತ್ತೆ ಅಗ್ನಿಯ ನರ್ತನವನ್ನ, ಬೆಂಕಿ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಗುಜರಿ ಅಂಗಡಿ ಆಗಿದ್ದರಿಂದ ಅಪಾರ ಪ್ರಮಾಣದ ವಸ್ತುಗಳು ಇದ್ವು, ಮತ್ತೆ ಬೆಂಕಿ ಬೇಗ ಅಲ್ಲಿ ವ್ಯಾಪಿಸ್ಬಿಟ್ಟಿದೆ. ಅಪಾರ ಪ್ರಮಾಣದ ವಸ್ತುಗಳಲ್ಲಿ ಸುಟ್ಟು ಭಸ್ಮವಾಗಿದೆ. ಕೆಲಸ